ನಮಸ್ಕಾರ. ಅದ್ಭುತ ನಡಿಗೆ ನ್ಯೂಸ್ಗೆ ಸ್ವಾಗತ. ವಾರ್ತೆಗಳ ಮುಖ್ಯಾಂಶಗಳು. ಆರ್ಯವೈಶ್ಯ ಸಮಾಜದ ಧ್ವಜಾರೋಹಣ ಹಾಗೂ ಗ್ಲೋಬಲ್ ಅಸಿಲೇಟರ್ ವಿಷನ್ ಸಮ್ಮಿಟ್ ಮಹಾಸಂಕಲ್ಪಕ್ಕೆ ಚಾಲನೆ. ಅಧ್ಯಕ್ಷರಾದ ರೂಪಾರಾಣಿ, ರಾಯಚೂರು. ಗಂಗಾವತಿ ಸಮಾಜದ ಯುವಜನತೆಯನ್ನು ಜಾಗತಿಕ ಮಟ್ಟದಲ್ಲಿ ಉದ್ಯಮಶೀಲರನ್ನಾಗಿಸುವ ಉದ್ದೇಶದಿಂದ ಮತ್ತು ಸಮಾಜದ ಏಕರೂಪತೆಯನ್ನು ಸಾರುವ ಧ್ವಜವನ್ನು ಅಂತಾರಾಷ್ಟ್ರೀಯ ಮಟ್ಟದವರೆಗೆ ಆಯಾ ದೇವಸ್ಥಾನ ಹಾಗೂ ಕಚೇರಿಗಳಲ್ಲಿ ಹಾರಿಸುವ ವಿಶೇಷ ಮಹಾಸಂಕಲ್ಪಕ್ಕೆ ಶನಿವಾರ ಗಂಗಾವತಿಯಲ್ಲಿ ಅಧಿಕೃತವಾಗಿ ಚಾಲನೆ ನೀಡಲಾಗಿದೆ ಎಂದು ಗಂಗಾವತಿ ಆರ್ಯವೈಶ್ಯ ಸಮಾಜದ ಅಧ್ಯಕ್ಷರಾದ ರೂಪಾರಾಣಿ ರಾಯಚೂರು ತಿಳಿಸಿದ್ದಾರೆ. ಸ್ಥಳೀಯ ಶ್ರೀ ನಗರೇಶ್ವರ ದೇವಸ್ಥಾನದಲ್ಲಿ ಮಹಾಸಂಕಲ್ಪದ ಮೂಲಕ ವಿಶೇಷ ಪೂಜೆ ನೆರವೇರಿಸಿ ಗೋಪುರದ ಮೇಲೆ ರಾಜ್ಯ ಘಟಕ ಸೂಚಿಸಿದ ಸಮಾಜದ ಧ್ವಜವನ್ನು ಆರೋಹಣ ಮಾಡಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಬರುವ ಡಿಸೆಂಬರ್ 25, 26 ಹಾಗೂ 27ರಂದು 3 ದಿನಗಳ ಕಾಲ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಗ್ಲೋಬಲ್ ಅಸಿಲೇಟರ್ ವಿಷನ್ ಸಮ್ಮಿಟ್ ಅದ್ಧೂರಿಯಾಗಿ ಜರುಗಲಿದೆ. ಈ ಮಹಾಯೋಜನೆಯನ್ನು ಯಶಸ್ವಿಗೊಳಿಸುವ ಮೂಲಕ ದೇಶದ ಯುವಜನತೆಗೆ ಉತ್ತಮ ಮಾರ್ಗದರ್ಶನ ಕಲ್ಪಿಸಲಾಗುವುದು ಎಂದು ಹೇಳಿದರು. ಸಮಾಜದ ಕಾರ್ಯದರ್ಶಿ ಸಿ. ಈಶ್ವರ ಶ್ರೇಷ್ಠಿ ಮಾತನಾಡಿ, ಸಮಾಜದ ಯುವಕರಿಗೆ ವೈವಿಧ್ಯಮಯ ಉದ್ಯೋಗ ಸೃಷ್ಟಿ ಹಾಗೂ ವ್ಯಾಪಾರ ವಹಿವಾಟುಗಳನ್ನು ಜಾಗತಿಕ ಮಟ್ಟದಲ್ಲಿ ವಿಸ್ತರಿಸಲು ಈ ನೂತನ ಸಮ್ಮಿಟ್ ಸಹಕಾರಿಯಾಗಲಿದೆ ಎಂದು ತಿಳಿಸಿದರು. ಈ ಕಾರ್ಯಕ್ರಮದಲ್ಲಿ ಉಪಾಧ್ಯಕ್ಷ ಸುರೇಶ್ ಶ್ರೇಷ್ಠಿ, ಆರ್ಯವೈಶ್ಯ ಮಹಾಸಮಾಜದ ನಿರ್ದೇಶಕರಾದ ಸಂತೋಷ್ ಕೆಲೋಜಿ, ಕೊಪ್ಪಳ ಜಿಲ್ಲಾ ಉಪಾಧ್ಯಕ್ಷ ಸಿರಿಗೇರಿ ಕಾಶಿ ವಿಶ್ವನಾಥ ಶ್ರೇಷ್ಠಿ, ವಾಸವಿ ಯೋಜನೆ ಸಂಘದ ಕಾರ್ಯದರ್ಶಿ ಮಂಜುನಾಥ್ ಹುಲ್ಲೂರು, ವಿಜಯನಗರ ವಿಭಾಗದ ಆರ್ಯವೈಶ್ಯ ಸಮಾಜದ ಯುವಜನ ಮಹಾಸಭಾ ನಿರ್ದೇಶಕ ಜ್ಞಾನೇಶ್ವರ, ಮಹಿಳಾ ಸಂಘದ ಲಕ್ಷ್ಮೀ ಶ್ರೀನಿವಾಸ ಸೇರಿದಂತೆ ವಿವಿಧ ಸಂಘಟನೆಗಳ ಪದಾಧಿಕಾರಿಗಳು ಹಾಗೂ ಸಮಾಜದ ಬಾಂಧವರು ಉಪಸ್ಥಿತರಿದ್ದರು. ಅದ್ಭುತ ನಡಿಗೆ ನ್ಯೂಸ್, ಇದು ನಿಮ್ಮ ಚಾನೆಲ್. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸುದ್ದಿ ಮತ್ತು ಜಾಹೀರಾತಿಗಾಗಿ ಸಂಪರ್ಕಿಸಿ ಶರಣಪ್ಪ 9972613832. ಇಡೀ ವಿಶ್ವದಲ್ಲೇ ಇರ್ತಕ್ಕಂಥ ಎಲ್ಲ ಆರ್ಯವೈಶ್ಯರು ಸೇರಿ ಇದೇ ತಿಂಗಳ ಇದೇ ವರ್ಷದ 24-26 ಎಲ್ಲ ಬಾಂಧವರು ಬೃಹತ್ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಆ ದೇಶದೊಳಗೆ ಈ ದಿನದಂದು ಇಡೀ ರಾಜ್ಯದಲ್ಲಿ ಎಲ್ಲ ನಮ್ಮ ಸಮಾಜದ ದೇವಸ್ಥಾನಗಳಲ್ಲಿ ವಾಸವಿ ಗ್ಲೋಬಲ್ ಸಮಿಟ್ ಯಶಸ್ವಿ ಆಗಬೇಕು. ಅದರಿಂದ ನಮ್ಮ ಸಮಾಜದ ಎಲ್ಲ ಯುವಕ ಯುವತಿಯರು ಆ ಕಾರ್ಯಕ್ರಮದ ಲಾಭವನ್ನು ನೋಡಬೇಕು ಅಂತೇಳಿ ಇವತ್ತು ಅಮ್ಮನವರ ಮತ್ತು ಪ್ರಭು ನಗರೇಶ್ವರನ ಸಮ್ಮೇಳನದಲ್ಲಿ ಕಾರ್ಯಕ್ರಮ ಯಶಸ್ವಿಯಾಗಿ ಆ ಕಾರ್ಯಕ್ರಮದ ಫಲ ಎಲ್ಲ ನಮ್ಮ ಸಮಾಜದ ಬಾಂಧವರಿಗೆ ಸಿಗಲಿ ಅಂತೇಳಿ ಸಂಕಲ್ಪವನ್ನು ಮಾಡತಕ್ಕಂಥ ಇಡೀ ರಾಜ್ಯದಲ್ಲಿ ಪ್ರತಿಯೊಂದು ದೇವಸ್ಥಾನದಲ್ಲಿ ಸಂಕಲ್ಪವನ್ನು ಮಾಡತಕ್ಕಂಥ ಬಹಳ ದೊಡ್ಡ ಮಹತ್ಕರವಾದ ಕಾರ್ಯ ಇವತ್ತು ಶುರುವಾಗಿದೆ. ನಾವೆಲ್ಲರೂ ಇವತ್ತು ಗಂಗಾವತಿಯ ಬಾಂಧವರು ಸೇರಿ ಆ ಕಾರ್ಯಕ್ರಮದ ಯಶಸ್ವಿಯಾಗಿ ಸಂಕಲ್ಪವನ್ನ ಮಾಡಿದ್ದೇವೆ. ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ಮುಂದೂ ಸಹ ನಮ್ಮೆಲ್ಲರ ಸಹಕಾರ ಆ ಕಾರ್ಯಕ್ರಮಕ್ಕೆ ಇರುತ್ತದೆ. ಸರ್ವಮನದಿಂದ ಕಾಯ ವಾಚ ಮನಸ್ಸ ನಾವೆಲ್ಲರೂ ಆ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಲಿಕ್ಕೆ ಈ ದಿವಸ ಒಳಪಟ್ಟಿದ್ದೀವಿ, ಸಂಕಲ್ಪ ಮಾಡಿದ್ದೀವಿ. ಅದರ ಜೊತೆಯಾಗಿ ಈ ದಿವಸ ಸಮಾಜಕ್ಕೆ ಒಂದು ಧ್ವಜ ಇರಲಿಲ್ಲ. ಇವತ್ತು ಸಮಾಜದ ಧ್ವಜವನ್ನ ಬಹಳ ಸುಂದರವಾದಂಥ ಧ್ವಜವನ್ನ ರೂಪಿಸಿದ್ದಾರೆ. ಅದನ್ನ ಇವತ್ತು ನಮ್ಮ ದೇವಸ್ಥಾನದ ಶಿಖರದ ಮೇಲೆ ರಾರಾಡ್ತಕ್ಕಂಥ ಕೆಲಸನೂ ಸಹ ಎಲ್ಲರೂ ಸೇರಿ ಮಾಡ್ತಕ್ಕಂಥದ್ದು ಅದರಿಂದ ಖುಷಿ ತರ್ತಕ್ಕಂಥ ಸಂಗತಿ. ತಾಯಿ ಜಗನ್ಮಾತೆ ವಾಸವಿ ಮತ್ತು ಪ್ರಭು ನಗರೇಶ್ವರ ನಮ್ಮೆಲ್ಲರಿಗೂ ಆಶೀರ್ವದಿಸಿ ಶುಭವನ್ನ ಮಾಡಲಿ ಅಂತ ಹೇಳಿ ಕೇಳಿಕೊಂಡು ನಮ್ಮ ಈ ಗ್ಲೋಬಲ್ ಏನು ಕಾರ್ಯಕ್ರಮ ಇದೆ ಅದು ತುಂಬ ಅತ್ಯುನ್ನತ ಕಾರ್ಯಕ್ರಮ. ಯಾಕೆಂದರೆ ನಾನು ರವಿಶಂಕರ್ ಅವರ ದಾವಣಗೆರೆಯಲ್ಲಿ ಆರ್ಥಿಕ ಸಭೆಯಲ್ಲಿ ಬೇಕಾಗಿತ್ತು. ಇದ್ರ ಬಗ್ಗೆ ನಾವು ಚರ್ಚೆ ಮಾಡಿದ್ರೆ ಯಶಸ್ವಿಗೊಳಿಸಬೇಕು. ಯಾಕೆಂತಂದರೆ ಇಲ್ಲಿ ನಮ್ಮಲ್ಲಿ ಇನ್ವೆಸ್ಟ್ಮೆಂಟ್ಸ್ ಇದ್ದಾರೆ, ಉದ್ಯೋಗಾರ್ಥಿಗಳು ಇದ್ದಾರೆ, ಉದ್ಯೋಗ ತೆಗೆದುಕೊಂಡವರು ಇದ್ದಾರೆ, ಆಮೇಲೆ ವ್ಯಾಪಾರ ತೆಗೆದುಕೊಂಡವರು ಇದ್ದಾರೆ, ಮತ್ತು ಇನ್ವೆಸ್ಟ್ಮೆಂಟ್ ಮಾಡೋದ್ರ ವರ್ಲ್ಡ್ ವೈಡ್ ದುಬೈ ಬೇರೆ ಬೇರೆ ದೇಶಗಳಲ್ಲಿರ್ತಕ್ಕಂಥ ನಮ್ಮ ಇನ್ವೆಸ್ಟರ್ಸ್ ಏನಿದಾರಲ್ಲ ಅವರು ನಮಗೆ ಉದ್ಯೋಗಗಳನ್ನು ನಮ್ಮ ಜನಾಂಗಕ್ಕೆ ಸೃಷ್ಟಿಸಿ ಮಾಡಿಕೊಡ್ತಾರೆ. ಅದರಿಂದ ಲಾಭ ಇಡೀ ಸಮುದಾಯಕ್ಕೆ ಆಗುತ್ತೆ
ಉದಾಹರಣೆಗೆ ಇವತ್ತು ನಾಯಕ ಅಂತ ಒಂದು ಹೆಸರು ಬಂತು. ನಾಯಕನ ಸಿಂಬಲ್ ಒಂದು ದೊಡ್ಡ ಓನರ್ ಇದಕ್ಕೆ ಎಲ್ಲ ಕಡೆ ಪ್ಯಾಕೇಜ್ ಮಾಡ್ತಾರೆ. ಹಾಗಾಗಿ ದೊಡ್ಡ ಇನ್ವೆಸ್ಟ್ಮೆಂಟ್ ನಾವು 500 ಕೋಟಿ ಇನ್ವೆಸ್ಟ್ಮೆಂಟ್ ಮಾಡೋದು ವರ್ಲ್ಡ್ ಅಲ್ಲಿ ನಮ್ಮ ಅಮೆರಿಕ ಇರ್ಬೋದು ಎಲ್ಲ ಕಡೆ ಇನ್ವೆಸ್ಟ್ ಮಾಡುವಂತ ವ್ಯಕ್ತಿಗಳು ಬಹಳ ಇದೆ. ಆ ಇನ್ವೆಸ್ಟ್ಮೆಂಟ್ ನಮ್ಮಲ್ಲಿ ಉದ್ಯೋಗಗಳು ಮಾಡೋದು ನಾವು ಇದ್ದೀವಿ. ಹಾಗಾಗಿ ಎರಡನ್ನ ಸಮ್ಮೇಳನ ಮಾಡಬೇಕನ್ನೋ ಉದ್ದೇಶದಿಂದ ಈ ಗ್ಲೋಬಲ್ ಇನ್ವೆಸ್ಟ್ಮೆಂಟ್ ಮೀಟ್ ಮಾಡ್ತಾ ಇದ್ದಾರೆ. ಎಲ್ಲರೂ ನಮ್ಮ ಯುವಕರು ಅವತ್ತಿಗೆ ಡಿಸೆಂಬರ್ 26, 27, 27 ಎಲ್ಲರೂ ಭಾಗವಹಿಸ್ತಾರೆ. ನಾವು ನೋಡೋದ್ರಿಂದ ತಿಳ್ಕೊಳ್ಳೋದು ಅಲ್ಲಿ ಏನೇನು ನಾವು ಉದ್ಯೋಗಗಳು ಮಾಡ್ಬೋದು ಅಥವಾ ನಾವು ಸಮಾಜಕ್ಕೆ ಯಾವ ರೀತಿ ಆರ್ಥಿಕವಾಗಿ ಬೆಂಬಲ ಸಿಗ್ತಾ ಇದೆ, ಎಲ್ಲ ಕಡೆ ದುಡ್ಡಿದೆ ಅದನ್ನ ಹೆಂಗೆ ಉಪಯೋಗಿಸ್ಕೊಳ್ಬೇಕು ಅನ್ನೋದು ಬಂದೇ ಇದ್ದಾರೆ. ನಾವು ದುಡ್ಡು ಉಪಯೋಗ ಮಾಡಬೇಕು ಅಂತ ದುಡ್ಡಿಗಳನ್ನ ಒಂದು ಎರಡರನ್ನು ಸೇರಿಸಿ ಮಾಡ್ತಕ್ಕಂಥ ಸಮ್ಮೇಳನ ಮಾಡ್ತಕ್ಕಂಥ ಕಾರ್ಯಕ್ರಮ ಮಾಸವೇ ಈ ಒಂದು ಅದ್ಭುತವಾದ ಕಾರ್ಯಕ್ರಮ ಎಲ್ಲರೂ ಕೈಗೊಳಿಸಿ ಎಲ್ಲರೂ ಹಾಕಿಸಿ ಬೆಂಗಳೂರಿಗೆ ಹಾಕಿಸಿ ಎಲ್ಲ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು. ಅದರ ಪೂರ್ವಭಾವಿಯಾಗಿ ಒಂದು ಪ್ರಚಾರ ಕೊಡುವಂಥ